ತುಲಾರಾಶಿಯವರ ಎರಡು ಪ್ರಧಾನವಾದಂತಹ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ನಾನು ಪರಿಹಾರವನ್ನು ತಿಳಿಸಲಿದ್ದೇನೆ. ಯಾವ ಎರಡು ಸಮಸ್ಯೆಗಳು ಅಂದರೆ, ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಇನ್ನೊಂದು ಬಂಗಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ. ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂದರೆ, ನೀವು ತುಲಾರಾಶಿಯವರಾಗಿದ್ದು ಭೂಮಿ ಖರೀದಿ ಮಾಡಬೇಕು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅರ್ಧಂಬರ್ಧ ದುಡ್ಡು ಕೊಟ್ಟಿದ್ದೀವಿ, ಫುಲ್ ಕ್ಲಿಯರ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೀವಿ, ರಿಜಿಸ್ಟರ್ ಆಗ್ತಾ ಇಲ್ಲ, ಅಥವಾ ಬೇರೆ ಏನೋ ಒಂದು ಆ ಥರ ಸಮಸ್ಯೆಗಳು, ಅಥವಾ ನೀವು ಹತ್ರ ಭೂಮಿ ಆಲ್ರೆಡಿ ಇದೆ, ಸೇಲ್ ಆಗ್ತಾ ಇಲ್ಲ, ಏನು ಪ್ರಯತ್ನ ಮಾಡಿದ್ರು ಸೇಲ್ ಆಗ್ತಾ ಇಲ್ಲ ಅಂತಲೋ, ಅಥವಾ ಎಷ್ಟು ಹುಡುಕಿದ್ರು ಒಳ್ಳೆ ಸೈಟ್ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಕಟ್ಟದ ಮನೆ ಸಿಗ್ತಾ ಇಲ್ಲ. ಸೊ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಯಾವುದೇ ಪ್ರಶ್ನಾರ್ಥಕ ಚಿಹ್ನೆಗಳು, ನಿಮ್ಮ ಸಮಸ್ಯೆಗಳು ನಿಮ್ಮಲ್ಲಿದೆ ಅಂತ ಆದರೆ ಸರಳ ಪರಿಹಾರವನ್ನು ತುಲಾರಾಶಿಯವರಿಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಷ್ಟೇ ಅಲ್ಲ, ಇನ್ನೊಂದು ಸಮಸ್ಯೆ ಯಾವುದಂದರೆ ಬಂಗಾರಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನೀವು ತುಲಾರಾಶಿಯವರಾಗಿದ್ದು ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬಡ್ಡಿಗಳು ಕಟ್ತಾ ಇದ್ದೀರಾ, ತಲೆ ಕೆಟ್ಟೋಗ್ಬಿಟ್ಟಿದೆ, ಅಥವಾ ತುಲಾರಾಶಿಯವರು ನೀವು ಬಂಗಾರ ಖರೀದಿ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡಿದ್ರು ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಈಗಂತೂ ದಿನೇ ದಿನ ಹೋಗ್ತಾನೆ ಇದೆ, 13,000 14,000 ಹೋಗ್ತಾ ಇದೆ ಬಂಗಾರದ ರೇಟು. ಸೊ ಏನು ಮಾಡಬೇಕು ನಾನು ಅನ್ನುವಂಥ ಒಂದು ಅನುಮಾನದಲ್ಲಿ ನೀವಿದ್ದರೆ, ಸೊ ಬಂಗಾರದ ಸಮಸ್ಯೆ ಹಾಗೂ ಭೂಮಿಯ ಸಮಸ್ಯೆಗೆ ಈ ವಿಡಿಯೋದಲ್ಲಿ ನಾನು ಪರಿಹಾರವನ್ನು ತಿಳಿಸಲಿದ್ದೇನೆ. ತುಲಾರಾಶಿಯವರಿಗೆ ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಬೇಗ ಬೇಗ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರು ಸಹ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ತುಲಾರಾಶಿಯವರು ಸ್ವಲ್ಪ ಒಳ್ಳೆಯದಾಗಲಿ. ಖಂಡಿತವಾಗಿ ಏನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಭೂಮಿಯ ವಿಚಾರ ಬಂದಾಗ ತುಲಾರಾಶಿಯವರಿಗೆ ಬಹಳ ಪ್ರಧಾನವಾಗಿ ಒಂದಿಷ್ಟು ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ. ಅದು 9 ಎಳೆಯ ಕೆಂಪು ಬಣ್ಣದ ದಾರ ಅಂತ. ಈಗ ದಾರದ ಎಳೆ ಇರ್ತವಲ್ಲ, ಅದರಲ್ಲಿ 9 ಎಳೆ ದಾರವನ್ನು ನಿಮಗೆ ತುಲಾರಾಶಿಯರು ಒಂದು ಮೊಳದಷ್ಟು ಉದ್ದಕ್ಕೆ ಒಂದು 9 ಎಳೆಯ ಕೆಂಪು ದಾರವನ್ನು ನೀವು ಕುಂಕುಮದ ನೀರಿನಲ್ಲಿ ಅದ್ದಬೇಕು. ಫುಲ್ ಕುಂಕುಮದ ನೀರು ಮಾಡ್ಕೋಬೇಕು. ಅದು ಮೊದಲೇ ಕೆಂಪು ದಾರ, ಮತ್ತು ಕುಂಕುಮದ ನೀರಲ್ಲೂ ಅದ್ದಬೇಕು ಅದನ್ನು. ಹಾಗೂ ಅದನ್ನು ತಾಮ್ರದ ಒಂದು ಪ್ಲೇಟ್ನಲ್ಲಿ ಅದನ್ನು ಇಡಬೇಕು. ಮಂಗಳವಾರ ದಿವಸ ಈ ಕೆಲಸ ಮಾಡಬೇಕು. ಹಾಗೂ ವಿಶೇಷವಾಗಿ ಆ ಒಂದು ದಾರವನ್ನು ನೀವು ಭೂವರಾಹ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಂಡು ಅಭಿಮಂತ್ರಣ ಮಾಡಬೇಕು, ಎನರ್ಜೈಸ್ ಮಾಡಬೇಕು. ನಿಮಗೆ ಈ ವಿಡಿಯೋ ಎಂಡಲ್ಲ ನಾನು ಮಂತ್ರವನ್ನು ಸಹ ನಿಮಗೆ ಕೊಡ್ತೇನೆ, ದಯವಿಟ್ಟು ಅದನ್ನು ಕೇಳಿಸ್ಕೊಂಡು ಎನರ್ಜೈಸ್ ಮಾಡಿ. ಇಲ್ಲ ಅಂದರೆ ವಿಷ್ಣು ಸಂಬಂಧಿತವಾದ ದೇವಸ್ಥಾನಕ್ಕೆ ಆ ದಾರವನ್ನು ಆ ಪ್ಲೇಟ್ ಸಹಿತ ತಗೊಂಡೋಗಲ್ಲಿಟ್ಟು ಭೂವರಾಹ ಸ್ವಾಮಿಯ ಅಷ್ಟೋತ್ತರವನ್ನಲ್ಲಿ ಅದನ್ನು ಎನರ್ಜೈಸ್ ಮಾಡಬೇಕಾಗುತ್ತೆ. ಕುಂಕುಮಾರ್ಚನೆಯನ್ನೇ ಮಾಡಿ ಅಂತ ಹೇಳಬೇಕು ನೀವು. ವರಾಹ ಸ್ವಾಮಿಯ ಅಷ್ಟೋತ್ತರವನ್ನು ಪಠನೆ ಮಾಡಿ ಕುಂಕುಮಾರ್ಚನೆ ಮಾಡಿಕೊಡಿ ಈ ದಾರಕ್ಕೆ ಅಂತ ಹೇಳಿ. ಅದನ್ನು ಅದೇ ದೇವಸ್ಥಾನದಲ್ಲಿ ಮಂಗಳವಾರ ದಿವಸ ನಿಮ್ಮ ಬಲಗೈಯಲ್ಲಿ ಅದನ್ನು ಕಟ್ಕೊಳ್ಬೇಕು. ಹಾಗೂ ಈ ವಿಡಿಯೋ ಎಂಡಲ್ಲಿ ನಾನು ಭೂವರಾಹ ಸ್ವಾಮಿಯ ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನು ಪ್ರತಿ ದಿವಸ ಒಂದು 18 ಬಾರಿ 28 ಬಾರಿ ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ತುಂಬಾ 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 ಅನುಕೂಲವನ್ನು ನಿಮಗೆ ಖಂಡಿತವಾಗಿ ಕೊಡಲಿದೆ. ದಯವಿಟ್ಟು ಪ್ರಯತ್ನ ಮಾಡಿ. ಅಂದರೆ ಭೂವರಾಹ ಸ್ವಾಮಿಯ ಮಂತ್ರ ತುಲಾರಾಶಿಯವರಿಗೆ ವಿಶೇಷವಾದಂತಹ ಈ ಭೂಮಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋಂಥದ್ದು. ಭೂವರಾಹ ಸ್ವಾಮಿ ಭೂಮಿಗೋಸ್ಕರ ಎಲ್ಲರಿಗೂ ಗೊತ್ತು, ಬಟ್ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದೇ ಅಲ್ಲದೆ ಇದೇ ವಿಶೇಷವಾದ ಮಂತ್ರವನ್ನು ನೀವು ಹುಣ್ಣಿಮೆ ಪರ್ವ ದಿನದಂದು ವಿಶೇಷವಾಗಿ ಇನ್ನೂ ಗಣಪತಿಯೊಂದಿಗೆ ಸೇರಿಸಿ ಅಭಿಮಂತ್ರಣೆ ಮಾಡಿದಾಗ, ಐಶ್ವರ್ಯ ಗಣಪತಿ ಮಂತ್ರದೊಂದಿಗೆ ಅಭಿಮಂತ್ರಣೆ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗುತ್ತೆ. ನಾವು ಮಾಡ್ತಾ ಇದ್ದೇವೆ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಧಾರಣೆ ಮಾಡ್ಕೊಂಡು ನೀವು ಆರಾಮಾಗಿ ಹೋಗಿ ಆ ಹೋಮದ ಭಸ್ಮ ಕುಂಕುಮ ಹಚ್ಕೊಂಡು ಎಲ್ಲ ಭೂಮಿ ಕೆಲಸಗಳು ಆಗಬೇಕು. ಹೂವು ಎತ್ತದಂಗೆ ಆಗಬೇಕು ಕೆಲಸ ನಿಮಗೆ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೆಯ ಸಮಸ್ಯೆ ಯಾವುದು, ಅದ್ರ ಪರಿಹಾರ ಹೇಳ್ತೇನೆ ಅಂದಿದ್ದು ಭೂಮಿ ಆಯಿತು. ನೆಕ್ಸ್ಟ್ ಇರ್ತಕ್ಕಂಥದ್ದು ಬಂಗಾರ. ನೀವು ತುಲಾರಾಶಿಯವರಾಗಿದ್ದು ಬಂಗಾರ ಅಡಮಾನ ಇಟ್ಬಿಟ್ಟಿದ್ದೀರಾ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬರೀ ಬಡ್ಡಿ ಕಟ್ಟಾಯ್ತುಗಳಿಗೆ ತಲೆ ಕೆಟ್ಟೋಗಿದೆ, ಅದು ನನಗೆ ಆ ಬಂಗಾರ ಬೇಕು ಅಂತ. ನಾನು ಒಂದು ವಿಚಾರ ಹೇಳ್ತೀನಿ, ಯಾರು ಬಂಗಾರವನ್ನು ಅಡ ಇಡ್ತಾರೋ ಅವರು ಮನೆಯ ಲಕ್ಷ್ಮಿಯನ್ನು ಅಡ ಇಟ್ಟಂತೆ ಅಲ್ಲ, ಉದ್ಧಾರ ಆಗೋದೇ ಇಲ್ಲ. ಫಸ್ಟು ಅಡಮಾನ ಬಂಗಾರವನ್ನು ಇಡೋದು ಬಿಡಬೇಕು. ಆಣೆ ಪ್ರಮಾಣ ಮಾಡ್ಕೊಳ್ಬೇಕು, ಇನ್ಮೇಲೆ ಯಾವತ್ತೂ ನಾನು ಬಂಗಾರ ಅಡ ಇಡಲ್ಲ ಅಂತ ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ನೀವು ಮನೆಯಲ್ಲಿ ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಒಂದು ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಅದೇ ಭೈರವ. ನೋಡಿ, ನೀವು ಊರ ಹತ್ರ ಎಲ್ಲಾದರೂ ಭೈರವೇಶ್ವರ ದೇವಸ್ಥಾನ ಇದ್ದರೆ ನೀವು ತುಂಬ ಲಕ್ಕಿ ನೀವು. ಖಂಡಿತವಾಗಿ ಆ ಭೈರವೇಶ್ವರ ದೇವಸ್ಥಾನವನ್ನು ಗುರುವಾರದ ದಿವಸ ಹೋಗಿ ಪ್ರಾರ್ಥನೆ, ಅಲ್ಲೇನು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. 9 ದಿನಗಳ ಭೈರವ ದೇವರ ಒಂದು ವ್ರತ ಥರ ಮಾಡಬೇಕಾಗತ್ತೆ. ನೀವು 9 ದಿವಸ ಗುರುವಾರ ಎಂಡ್ ಆಗೋ ಥರ ಮಾಡ್ಕೊಳ್ಳಿ. ಅದನ್ನು ಏನು ಮಾಡಬೇಕು ಅಂದರೆ, ಒಂದು ಭೈರವೇಶ್ವರ ಸ್ವಾಮಿ ಎಲ್ಲಿದೆ ಅಂತ ನೋಡಿಕೊಂಡು ಆ ಭೈರವೇಶ್ವರನ ಫೋಟೋ ತಗೊಬಂದು ಮನೇಲಿ ಇಟ್ಕೊಂಡು ಆ ಭೈರವೇಶ್ವರನ 9 ದಿನಗಳ ಕಾಲ ಪ್ರತಿ ದಿವಸ
ಮಣ್ಣಿನ ಅಥವಾ ಹಿತ್ತಾಳೆಯ ಹಣತೆಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. 9 ದಿವಸ ಹಚ್ಚಬೇಕು. 9ನೇ ದಿವಸ ಗುರುವಾರ ಆಗಬೇಕು. ಸೊ 9ನೇ ದಿವಸ ಗುರುವಾರ ಎಂಡ್ ಆಗೋ ತನಕ ಥರ ಹಚ್ಬಿಟ್ಟು 9ನೇ ದಿವಸ ಆ ದೀಪ ಹಚ್ಚಿದ ನಂತರ 9ನೇ ದಿವಸ ನೀವು ಸೀದಾ ಭೈರವೇಶ್ವರ, ಎಲ್ಲಿ ನೀವು ಯಾವುದು ಭೈರವ ಇರ್ತಾರೋ ಆ ಭೈರವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಕುಳಿತುಕೊಂಡು A4 ಶೀಟ್ ಪೇಪರ್ನ ಒಂದು 2 ಪೇಪರ್ 3 ಪೇಪರ್ ಥರ ಅದರಲ್ಲಿ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಬರಿಬೇಕು. ಒಂದು 333 ಬಾರಿ ಬರಿಬೇಕು. ಬರೆದು ಅದನ್ನು ಮಡಚಿ ಅದರಲ್ಲಿ ಎಷ್ಟೋ ಒಂದು 101 ರೂಪಾಯಿ 501 ಏನೋ ಒಂದು ಸ್ವಲ್ಪ ದಕ್ಷಿಣೆ ಅದರಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು, ನನ್ನ ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಳ್ಳುವಂತಾಗಬೇಕು ಅಂತ, ಅಥವಾ ಹೊಸ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲ ಬೇಕು ನನಗೆ, ಇದೆರಡರಲ್ಲಿ ಯಾವುದೇ ಒಂದು ಆಯಿತು ಅಂತಂದರೆ ನಾನು ನಿನಗೆ ಏನಾದ್ರು ಒಂದು ಸೇವೆ ಸಲ್ಲಿಸ್ತೇನೆ ಅಂತ ಹರಕೆ ಮಾಡಿಕೊಂಡು ಆ ದೇವಸ್ಥಾನದ ಹುಂಡಿಯೆಲ್ಲ ಬರೆದಿರುವ ಚೀಟಿ ಸಹಿತ ದುಡ್ಡು ಸಹಿತ ಹಾಕ್ಬಿಡಿ. ಅದರಲ್ಲಿ ಸ್ವಾಮಿಗೆ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ, ನಿಮ್ಮ ಬಂಗಾರ ಪಟ್ ಅಂತ ಬರುತ್ತೆ. ಗುರುವಾರ ಎಂಡ್ ಆಗೋ ಥರ ಮಾಡ್ಕೋಬೇಕು. ಸೊ ಸ್ವರ್ಣಾಕರ್ಷಣ ಭೈರವು ಪವರ್ಫುಲ್ಲು, ಲಕ್ಷ್ಮೀ ಭೂವರಾಹ ಸ್ವಾಮಿ ತುಂಬ ಪವರ್ಫುಲ್. ಇದೆರಡರದ್ದು ಕಾಂಬಿನೇಷನ್ನಲ್ಲಿ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಹೋಮಗಳನ್ನು ಮಾಡಿ ನವರತ್ನಾದಿಗಳ ಮಾಲೆಗಳು ಧರಿಸಿದ್ರೆ ಅದಿನ್ನೂ ಪವರ್ಫುಲ್ ಆಗಿರ್ತದೆ. ನಾವು ಸಹ ವಿಶೇಷವಾದಂತಹ ಪರಿಹಾರವನ್ನು ಇದೇ ನಾಳೆ ಹುಣ್ಣಿಮೆಯ ದಿವಸವನ್ನೇ ಮಾಡ್ತಾ ಇದ್ದೇವೆ. ನಾವು ಜನವರಿ 3ನೇ ತಾರೀಕು ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಅಂದರೆ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಅಥವಾ ನಿಮಗೆ ಬಂಗಾರ ಖರೀದಿಸುವ ಯೋಗ ಬರಬೇಕು, ಬಂಗಾರ ಸಂಬಂಧಿತವಾದಂಥ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅಂತ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ. ಬಹಳಷ್ಟು ವ್ಯವಹಾರಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರ್ತವೆ ನಿಮಗೆ, ಏನೋ ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅರ್ಧಮರ್ಧ ವ್ಯವಹಾರ ಆಗ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅಂತಹ ಸಮಸ್ಯೆಗೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮದ ಪ್ರಸಾದ ತುಂಬ ಕೆಲಸ ಮಾಡಲಿದೆ ಆಯ್ತಲ್ಲ. ಈ ಕಡೆ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಈ ಕಡೆ ಲಕ್ಷ್ಮೀ ಭೂವರಾಹ ಸ್ವಾಮಿ. ಈ ಎರಡು ಹೋಮಗಳಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥ ವಿಶೇಷ ಪ್ರಸಾದವೇ ನಾನು ಈ ಕುತ್ತಿಗೆಯಲ್ಲೂ ಕೂಡ ಹಾಕ್ಕೊಂಡು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನವರತ್ನಗಳ ಉಪರತ್ನ ಮಾಲೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇದು ಬಾಕ್ಸ್ನಲ್ಲಿ. ಈ ಒಂದು ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆಯನ್ನು 6 ಸೆಟ್ ಉಪರತ್ನಗಳಿದೆ ಇದರೊಳಗಡೆ. ನಾನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು. 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಈ ವಿಶೇಷವಾದ ನವರತ್ನದ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಕೊಡ್ತಾ ಇದ್ದೇನೆ. ಇದರಲ್ಲಿ ರುದ್ರಾಕ್ಷೆಯು ಸಹ 2 ರುದ್ರಾಕ್ಷೆಯನ್ನು ಹಾಕಿ ಈ ಕಡೆ 3 ಸೆಟ್ ಉಪರತ್ನಗಳು, ಈ ಕಡೆ 3 ಸೆಟ್ ಉಪರತ್ನಗಳು ಹಾಕಿ ಒಟ್ಟು 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನಾವು ಈ 3ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮಗಳನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಆರ್ಥಿಕ ಬಾಧೆ ಅಥವಾ ಮನೆಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿ ಆಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ಭೂಮಿಯಲ್ಲೇನೋ ಸರ್ಪದೋಷ ಇದೆ ಅದಕ್ಕೋಸ್ಕರ ಭೂಮಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಹೋಮಗಳು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮಗಳು ಬಂತು. ನೀವು ಒಂದು ಸಂಕಲ್ಪ ಸೇವೆಗೆ ಕೊಟ್ಟರೆ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳಾಗಲಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹೊಸ ವರ್ಷದ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು, ಅಷ್ಟು ಚಂದ ಮಾಡಿ ನಾವು. ಯಾಕೆಂದರೆ ನೀವೇ ಕೂಡ ಇದು ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಉಪರತ್ನಗಳ ಈ ನವರತ್ನ ಮಾಲೆಯನ್ನು ನೀವು ಮಾಡಿಸ್ಕೊಳ್ತೀನಿ ಅಂದರೂ ಬಹಳ ಕಾಸ್ಟ್ಲಿ ಆಗ್ತದೆ. ಇಷ್ಟೆಲ್ಲ ಹೋಮಗಳಲ್ಲಿ ನಾವು ವರ್ಷದ ಆದಿಯಲ್ಲೇ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟರೆ ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ 3ನೇ ತಾರೀಕು ಬೆಳಗ್ಗೆ ಹೋಮದಲ್ಲಿ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ನೀವು ಕೇಳಿಸ್ಕೊಳ್ಬಹುದಾಗಿರ್ತದೆ. ಸಂಕಲ್ಪ ಸೇವೆ ಲೈವ್ ಇರ್ತದೆ. ಆಮೇಲೆ ಎಲ್ಲ ಹೋಮಗಳು 10:30ಯಿಂದ ಆರಂಭವಾಗ್ತದೆ. ಹೋಮಗಳೆಲ್ಲ ಲೈವ್ ನೋಡಬಹುದು. ಹಾಗೂ ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆ ಸಹಿತ ಎಲ್ಲ ಪ್ರಸಾದ ನಿಮಗೆ
ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಳ್ಳಿದ್ದೇವೆ. ಶನಿವಾರ ಹೋಮ ಆಗುತ್ತೆ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಬೆಳಗ್ಗೆ ನಾವು ಎಲ್ಲ ಪ್ರಸಾದ ಇಲ್ಲಿಂದ ನಾವು ಕಳಿಸ್ಬಿಡ್ತೇವೆ. ಎಲ್ಲ ರೆಡಿ ಇದೆ, ಜಸ್ಟ್ ಎನರ್ಜೈಸ್ ಮಾಡು ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ. ಈಗ ಒಂದು ವಿಶೇಷವಾದಂಥ ಮಂತ್ರಗಳು, ಎರಡೂ ಮಂತ್ರಗಳನ್ನು ಸಹ ನಾನು ಈಗ ಹೇಳಿದ್ದೇನೆ. ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ.